ತಿಮ್ಮಯ್ಯಪಳ್ಳಿ ಎನ್ನುವ ಗ್ರಾಮ ಪಂಚಾಯಿತಿಯಿಂದ ಕಟ್ಟಿಸಿದಂತಹ ಹಳೆಯ ಲೌಡ್ ಸ್ಪೀಕರ್ ಇಂದ ಒಂದು ಧ್ವನಿ ಕೇಳಿಸಿತು. ತಿಮ್ಮಯ್ಯಪಳ್ಳಿ ಗ್ರಾಮದ ಜನರಿಗೆ ಮುಖ್ಯವಾದ ಎಚ್ಚರಿಕೆ. ಅತಿಯಾಗಿ ಬೀಳ್ತಾ ಇರುವ ಮಳೆಯಿಂದಾಗಿ ನದಿಯ ದಡದಲ್ಲಿರುವ ಜನರು ಎಲ್ಲರೂ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ತಕ್ಷಣ ಎತ್ತರವಾದ ಪ್ರದೇಶಕ್ಕೆ ತಮ್ಮ ತಮ್ಮ ಅವಶ್ಯಕತೆ ಇರುವ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ. ಯಾವ ಸಮಯದಲ್ಲೂ ಬೇಕಾದ್ರೂ ಪ್ರವಾಹದಲ್ಲಿ ನೀರು ನಮ್ಮ ಊರೊಳಗೆ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಎಲ್ಲರೂ ಜಾಗ್ರತೆಯಿಂದ ಎತ್ತರವಾದ ಪ್ರದೇಶಕ್ಕೆ ತಕ್ಷಣ ತೆರಳಿ. ಆ ಎಚ್ಚರಿಕೆಯನ್ನು ಕೇಳಿ ಆ ಊರಿನ ಜನರೆಲ್ಲ ಭಯಪಟ್ಟು ಹೋದ್ರು. ಅದೇ ಗ್ರಾಮದಲ್ಲಿ ಹುಲ್ಲಿನಿಂದ ಕಟ್ಟಿದ ಒಂದು ಸಣ್ಣ ಗುಡಿಸಲ ಮನೆ ಇತ್ತು. ಆ ಮನೆಯಲ್ಲಿ ಗೋಪಯ್ಯ, ಹೆಂಡತಿಯಾದ ಕಮಲ, ಅವರ ಒಬ್ಬಳು ಮಗಳಾದ ಶ್ರೀವಾಣಿ ಇದ್ಲು. ಗೋಪಯ್ಯ, ಕಮಲ ಒಬ್ಬಳು ಮಗಳನ್ನು ಓದಿಸಲು ಕೂಲಿ ಕೆಲಸ ಮಾಡಿ ಓದಿಸ್ತಾ ಇದ್ರು. ಎಚ್ಚರಿಕೆಯನ್ನು ಕೇಳಿ ಗೋಪಯ್ಯ ಕೂಡ ನಿಟ್ಟುಸಿರು ಬಿಟ್ರು. ಕಮಲ, ಎಲ್ಲರೂ ಎತ್ತರವಾದ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ನಾವು ಎಲ್ಲಿಗೋಗೋದು? ಕಮಲ ದುಃಖದಿಂದ ನೋಡಿದ್ರು. ನಮಗೆ ಅಂತ ಯಾರೂ ಇಲ್ಲ. ಇರೋರು ಕೂಡ ನಾವು ಬಡವರು ಅಂತ ನಮ್ಮನ್ನ ದೂರ ಮಾಡಿದ್ದಾರೆ. ನಾವು ಎಲ್ಲಿಗೋಗೋದು ಅಂತ ಏನೂ ಅರ್ಥ ಆಗ್ತಿಲ್ಲ. ಹಾಗೆಂತ ಗೋಪಯ್ಯ ತಲೆಯನ್ನು ತಗ್ಗಿಸಿ ನಿಂತ್ರು. ಪಟ್ನಕ್ಕೆ ಹೋಗ್ಲಿಕ್ಕೆ, ಅಲ್ಲೇ ಇರ್ಲಿಕ್ಕೆ ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ. ಆ ಮಳೆ ರಾಯನಿಗೆ ನಮ್ಮ ಮೇಲೆ ಕರುಣೆ ಇಲ್ಲ. ಆ ಮಾತನ್ನು ಕೇಳಿ ಶ್ರೀವಾಣಿ ನಿಶಬ್ದತೆಯಿಂದ ಇದ್ಲು. ನಾವು ಕೂಡ ಎತ್ತರವಾದ ಪ್ರಾಂತ್ಯಕ್ಕೆ ಹೋಗೋಣ ರೀ. ನಾನು ಈ ಊರನ್ನು ಬಿಟ್ಟು ಎಲ್ಲಿಗೂ ಬರೋದಿಲ್ಲ ಅಂತ ನಿನಗೆ ಗೊತ್ತು ತಾನೆ ಕಮಲ. ನಾನು ನನ್ನ ತಂದೆಗೆ ಕೊಟ್ಟ ಮಾತನ್ನು ಮೀರೋದಿಲ್ಲ. ಹಾಗೆ ಅಂತ ಕಣ್ಣೀರು ಬಿಡ್ತಿದ್ರು. ಮತ್ತೊಂದು ಮನೆಯಲ್ಲಿ ಜೀವನ ಮಾಡ್ತಾ ಇರುವ ರಾಜಯ್ಯ, ಸಾವಿತ್ರಿ ಕಣ್ಣೀರು ಹಾಕ್ತಾ ಇದ್ರು. ಸಾವಿತ್ರಿ, ಆ ಧ್ವನಿಯನ್ನು ನೀನು ಕೇಳ್ಕೊಂಡೆ ಅಲ್ವಾ? ಮಳೆಯ ಅಬ್ಬರ ಜಾಸ್ತಿಯಾಗಿ ಪ್ರವಾಹ ಬರ್ಲಿಕ್ಕೆ ಮುಂಚಿತವಾಗಿ ನಾವು ಎತ್ತರವಾದ ಪ್ರದೇಶಕ್ಕೆ ಹೋಗ್ಬಿಡೋಣ. ನಾವು ಹೇಗೋ ಎತ್ತರವಾದ ಪ್ರದೇಶಕ್ಕೆ ಹೋಗ್ತೀವಿ, ಆದ್ರೆ ನಾವು ಸಾಕ್ತಾ ಇರುವ ಪ್ರಾಣಿಗಳು ಏನ್ ಮಾಡೋದು? ಅವುಗಳನ್ನ ಕೂಡ ನಮ್ ಜೊತೆನೆ ಕರ್ಕೊಂಡೋಗೋಣ ಸಾವಿತ್ರಿ. ನಾವು ಎಲ್ಲಿರ್ತೀವೋ ಅವುಗಳು ಅಲ್ಲೇ ಇರುತ್ತೆ. ನೀನೋಗಿ ಪಾತ್ರೆಗಳು ಎಲ್ಲವನ್ನೂ ಸಿದ್ಧ ಮಾಡ್ಕೋ. ಹಾಗೆ ಅಂತ ರಾಜಯ್ಯ ಮನೆಯಿಂದ ಹೊರಟು ಹೋದ. ಈ ಕಡೆ ಆಲೋಚನೆ ಮಾಡ್ತಾ ಇದ್ದ ಶ್ರೀವಾಣಿಗೆ ಒಂದು ಉಪಾಯ ತಟ್ಟಿತು. ಸಂತೋಷದಿಂದ, ಅಪ್ಪ, ನಾವು ಈ ಊರು ಬಿಟ್ಟು ಹೋಗ್ಬೇಕಾದ ಅವಶ್ಯಕತೆ ಇಲ್ವೇ ಇಲ್ಲ. ಗಂಡ ಹೆಂಡತಿ ಇಬ್ಬರು ಮಗಳ ಕಡೆ ನೋಡಿದ್ರು. ಹೌದಪ್ಪ, ಊರು ಬಿಟ್ಟು ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ. ಅದು ಹೇಗಮ್ಮ? ಪ್ರವಾಹ ಬಂದ್ರೆ ನಮ್ಮ ಮನೆ ಮುಳುಗಿ ಹೋಗುತ್ತಲ್ವಾ? ಶ್ರೀವಾಣಿ ನಗ್ತಾ ಇದ್ಲು. ಅಪ್ಪ, ಮನೆ ಕೆಳಗಿದ್ರೆ ತಾನೇ ಮುಳುಗಿ ಹೋಗುತ್ತೆ. ನಾವು ಭೂಮಿಯ ಒಳಗಡೆ ಇದ್ರೆ ನಮಗೆ, ನಾವು ಸಾಕುವಂತಹ ಪ್ರಾಣಿಗಳಿಗೆ ಯಾವ ತೊಂದ್ರೆನೂ ಆಗೋದಿಲ್ಲ. ಯಾವ ರೀತಿಯ ತೊಂದರೆ ಕೂಡ ಆಗೋದಿಲ್ಲ. ಕಮಲ ಗೊಂದಲದಿಂದ ನೋಡಿ ಹೀಗೆ ಕೇಳಿದ್ಲು. ಏನಮ್ಮ, ಏನ್ ಮಾತಾಡ್ತಿದ್ದೀಯಾ? ನನ್ಗೇನು ಅರ್ಥ ಆಗ್ತಿಲ್ಲ. ನಿಜನೇ ಮಾತಾಡ್ತಿದ್ದೀನಮ್ಮ. ತಾತಯ್ಯ ಹೇಳ್ತಾ ಇದ್ರಲ್ವಾ, ಪೂರ್ವಕಾಲದಲ್ಲಿ ಧಾನ್ಯಗಳನ್ನು ಶೇಖರಣೆ ಮಾಡಲು ಭೂಮಿಯ ಅಡಿಯಲ್ಲಿ ಶೇಖರಣೆ ಮಾಡ್ತಿದ್ದು ಅಂತ. ಮಗಳೇ, ಆವಾಗ ನಮಗೆ ಆ ರೀತಿ ಮನೆ ಇತ್ತು. ಆದ್ರೆ ಇವಾಗ ನಮಗೆ ಆ ರೀತಿ ಮನೆ ಇಲ್ವಲ್ಲ. ನಿನಗೆ ಯೋಚನೆ ಇದೆಯಾ? ಒಮ್ಮೆ ಭಯಂಕರವಾದ ಹಾಗೆ ಅಂತ ಗೋಪಯ್ಯ ಹೇಳ್ತಾ ಇರುವಾಗ ವಾಣಿ ಮಧ್ಯದಲ್ಲೇ ಮಾತಿನ ನಡುವಿನಲ್ಲಿ, ಇವಾಗ ನಾವು ಕೂಡ ಭೂಮಿಯ ಅಡಿಯಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಮನೆಯನ್ನು ಕಟ್ಟೋಣ. ಆಗ ನೀರು ನೇರವಾಗಿ ಮನೆಯೊಳಗೆ ಬರೋದಿಲ್ಲ. ಮೇಲೆ ಅಂಚನ್ನು ದೃಢವಾಗಿ ಮಾಡಿದ್ರೆ ಸ್ವಲ್ಪ ದಿನ ಆದ್ರೂ ಸುರಕ್ಷಿತವಾಗಿರ್ಬೋದಲ್ವಾ? ಗೋಪಯ್ಯ ಸಂದೇಹವಾಗಿ ಕೇಳಿದ್ರು. ಇಷ್ಟೊಂದು ಕಡಿಮೆ ಸಮಯದಲ್ಲಿ ಹೇಗಮ್ಮ ಮಾಡ್ತೀಯಾ? ಹೌದಮ್ಮ, ನಮಗೆ ತುಂಬಾ ಕಡಿಮೆ ಸಮಯ ಇದೆ. ಭೂಮಿಯನ್ನು ಅಗೆದು ಭೂಮಿಯ ಕೆಳಗಡೆ ಮನೆ ಕಟ್ಟೋದು ಅಂದ್ರೆ ಸಾಧಾರಣವಾದ ಕೆಲಸ ಅಲ್ಲ, ಸುಲಭದ ಕೆಲಸ ಅಲ್ಲ ಮಗಳೇ. ನನ್ ಮಾತ್ ಕೇಳಮ್ಮ. ಎಲ್ಲರ ಜೊತೆ ಸೇರಿ ನಾವು ಕೂಡ ಹೊರಟು ಬಿಡೋಣ. ಅಮ್ಮ, ನಾವು 3 ಜನ ಸೇರಿ ಮಾಡಿದ್ರೆ ಖಂಡಿತವಾಗಿ ನಡೆಯುತ್ತೆ. ನಾನೋಗಿ ಬಿದಿರಿನ ಕೊಂಬೆಗಳು, ಕಲ್ಲು, ಕಟ್ಲಿಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಬರ್ತೀನಿ. ಗಾಳಿ ಓಡಾಟ ಇರ್ಲಿಕ್ಕೆ ಬಿದಿರಿನ ಕೊಂಬೆಗಳನ್ನು ಇಡ್ತೀನಿ. ಅದೇ ರೀತಿ ನೀರು ಮನೆಯೊಳಗೆ ಬರದ ರೀತಿ ನೋಡಿ ಮನೆಯನ್ನು ನಿರ್ಮಾಣ ಮಾಡೋಣ. ಸರಿಯಾಗಿ ಕಟ್ಟುನಿಟ್ಟಾಗಿ ಕಟ್ಟಿದ್ರೆ ಎಲ್ಲ ಸರಿಯಾಗುತ್ತೆ. ಮಗಳು ಧೈರ್ಯವಾಗಿ ಹೇಳುವುದನ್ನು ನೋಡಿ ಗೋಪಯ್ಯನಿಗೆ ಕೂಡ ಧೈರ್ಯ ಬಂತು. ಸರಿಯಮ್ಮ, ನೀನು ಇಷ್ಟು ಧೈರ್ಯವಾಗಿ ಹೇಳ್ತೀಯಲ್ಲ, ನಾವು ಮಾಡೋಣ. ಹೀಗೆ 3 ಜನ ಕೆಲಸ ಮಾಡಲು ಹೇಳಿದ್ರು. ಗೋಪಯ್ಯ ಭೂಮಿಯನ್ನು ಅಗಿತಾ ಇದ್ರು. ಕಮಲಮ್ಮ ಮಣ್ಣುಗಳನ್ನು ತೆಗೆದುಕೊಂಡು ಹೊರಗಡೆ ಹೋಗಿ ಹಾಕ್ತಾ ಇದ್ರು. ಶ್ರೀವಾಣಿ ಬಿದಿರಿನ ಕೊಂಬೆಗಳು, ಮರದ ಪೀಸುಗಳನ್ನು ತಗೊಂಬಂದು ಒಳಗೆ ಹಾಕಿದ್ಲು. ಗೋಪಯ್ಯ ನಿಧಾನವಾಗಿ ಮೆಟ್ಟಲುಗಳನ್ನು ತೆಗಿತಾ ಇದ್ರು. ಕಮಲಮ್ಮ ಮಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಹೊರಗಡೆ ಹಾಕ್ತಿದ್ರು. ಶ್ರೀವಾಣಿ ಮರದ ಪೀಸುಗಳನ್ನು ತೆಗೆದುಕೊಂಡು ಹೋಗುವಾಗ ಪಕ್ಕದ ಮನೆ ವಿಮಲ ನೋಡಿ ಕೇಳಿದ್ರು.
ಏನಮ್ಮ ಶ್ರೀವಾಣಿ, ಮಳೆ ಬಂದು ಊರೆಲ್ಲ ಮುಳುಗಿ ಹೋಗುತ್ತೆ ಅಂತ ಊರಲ್ಲಿ ಹೇಳ್ತಾ ಇದ್ರೆ, ನೀನೇನೋ ಮರದ ಕೊಂಬೆಗಳನ್ನು, ಮರದ ರೀಪರ್ಗಳನ್ನು ಎಲ್ಲಿಗೆ ತಗೊಂಡೋಗ್ತಾ ಇದೀಯಾ? ನಿಮ್ಮ ಅಮ್ಮ ಏನೋ ಮಣ್ಣನ್ನು ತೆಗೆದುಕೊಂಡು ಬಂದು ಹೊರಗಡೆ ಹಾಕ್ತಿದ್ದಾರೆ, ನೀವು 3 ಜನ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಚಿಕ್ಕಮ್ಮ, ನಾವು ಭೂಮಿ ಅಡಿಯಲ್ಲಿ ಮನೆ ಕಟ್ತಿದೀವಿ. ವಿಮಲ ಆಶ್ಚರ್ಯದಿಂದ, ಏನೋ ಭೂಮಿಯೊಳಗೆ ಮನೆ ಕಟ್ತಿದ್ದೀರಾ? ಮಳೆ ಬಂದು ಭೂಮಿ ಮೇಲೆ ಇರುವ ಮನೆಯೆಲ್ಲ ಕೊಚ್ಕೊಂಡೋಗುತ್ತೆ ಅಂತ ಹೇಳಿದಾಗ ನೀವೇನೋ ಭೂಮಿಯ ಅಡಿಯಲ್ಲಿ ಮನೆ ಕಟ್ಟಕ್ಕೆ ಸಿದ್ಧ ಮಾಡ್ತಿದ್ದೀರಲ್ವಾ? ಸ್ವಲ್ಪ ಅದ್ರ ಬುದ್ಧಿವಂತಿಕೆ ಬೇಡವಾ? ಹಾಗೆ ಕೇಳಿದಾಗ ಶ್ರೀವಾಣಿ ಏನು ಮಾತನಾಡದೆ ಮರದ ಪೀಸುಗಳನ್ನು ತೆಗೆದುಕೊಂಡು ಹೋದ್ಲು. ಏನ್ ನಡೀತಾ ಇದೆಯೋ ಏನೋ, ಸ್ವಲ್ಪ ಕೂಡ ಬುದ್ಧಿ ಇಲ್ಲ, ಏನೋ ಮಾಡ್ಕೊಳ್ಳಿ ಅಂದುಕೊಂಡು ವಿಮಲ ಮನೆಗೆ ಹೋದ್ಲು. ಈ ಕಡೆ ಶ್ರೀವಾಣಿ ಎಲ್ಲೆಲ್ಲಿ ಮರದ ಪೀಸುಗಳನ್ನು ಇಡಬೇಕು, ಎಲ್ಲೆಲ್ಲಿ ಬಿದಿರಿನ ಕೊಂಬೆಗಳನ್ನು ಕಟ್ಟಬೇಕು ಅಂತ ಆಲೋಚನೆ ಮಾಡಿ ಆರಂಭಿಸಿದ್ಲು. ಮಳೆ ಆರಂಭವಾಯಿತು. ಅಷ್ಟರಲ್ಲಿ ರಾಜಯ್ಯ ಬಂದ್ರು. ಗೋಪಯ್ಯ, ಓ ಗೋಪಯ್ಯ ಹಾಗೆಂತ ಕರೆದಾಗ ಗೋಪಯ್ಯ ಮಣ್ಣಿನ ಕೈಯೊಂದಿಗೆ ಹೊರಗಡೆ ಬಂದ್ರು. ಏನ್ ರಾಜಯ್ಯ, ಇಲ್ಲಿಗೆ ಬಂದಿದೀಯಾ? ಊರಿನ ಎಚ್ಚರಿಕೆ ಗೊತ್ತಾಯ್ತಲ್ವಾ? ನಾನು ಪ್ರಾಣಿಗಳನ್ನು ಕರ್ಕೊಂಬರ್ಲಿಕ್ಕೆ ಹೋಗ್ತಾ ಇದ್ದೀನಿ, ನೀವು ಹಸುಗಳನ್ನ ಕರ್ಕೊಂಬರಕ್ ಬರ್ತೀರಾ? ಅಜಯ್ಯ, ಇವಾಗ ನಾನು ಬರೋದಿಲ್ಲ, ಇನ್ನು ಹೇಗೋ ನಿನ್ನ ಹಸುಗಳನ್ನ ಕರ್ಕೊಂಬರುವಾಗ ನನ್ನ ಹಸುಗಳನ್ನ ಕರ್ಕೊಂಬ. ಅಯ್ಯಯ್ಯೋ, ನಾನು ತಿರುಗಿ ಬರೋದಿಲ್ಲ. ಸಾವಿತ್ರಿ ವಸ್ತುಗಳನ್ನ ಮನೆಯಲ್ಲೆಲ್ಲ ತೆಗ್ದಿಡ್ತಾ ಇದ್ದಾಳೆ, ಹಾಗೆ ಎಲ್ಲನೂ ಎತ್ಕೊಂಡು ಹಾಗೇನೆ ಹಸುಗಳನ್ನ ಕರ್ಕೊಂಡು ಎತ್ತರವಾದ ಪ್ರದೇಶಕ್ಕೆ ಹೊರಡ್ತಾ ಇದ್ದೀವಿ. ಅಜಯ್ಯ, ಎಲ್ಲಿಗೂ ಹೋಗೋದ್ ಬೇಡ, ನನ್ನ ಮಗಳು ಹೇಳಿದ ಹಾಗೆ ಭೂಮಿಯ ಅಡಿಯಲ್ಲಿ ಮನೆ ಕಟ್ಕೊಳ್ಳೋಣ. ರಾಜಯ್ಯ ಗೋಪಯ್ಯನ ಮಾತನ್ನು ಕೇಳಿ ನಗ್ತಾ ಇದ್ರು. ಗೋಪಯ್ಯ ಏನು ಮಾತನಾಡಲಿಲ್ಲ. ನೀರು ಬಂದಾಗ ಮೇಲೆ ಹೋಗ್ಬೇಕು, ನೀವೇನೋ ಕೆಳಗೆ ಇಳಿತಾ ಇದ್ದೀರಾ? ಮಳೆಯಿಂದ ಬುದ್ಧಿ ಏನಾದ್ರೂ ಕೆಟ್ಟೋಯ್ತಾ? ಭೂಮಿ ಒಳಗಿರುವಾಗ ಮೇಲೆ ಮನೆ ಬಿದ್ದೋದ್ರೆ ಏನಾಗುತ್ತೆ ಅಂತ ಆಲೋಚನೆ ಮಾಡಿ. ಹೀಗೆ ರಾಜಯ್ಯ ಕೇವಲವಾಗಿ ಮಾತಾಡಿದ್ರು ಕೂಡ ಗೋಪಯ್ಯ ಮಾತ್ರ ಮಗಳ ಮೇಲೆ ಇರುವ ನಂಬಿಕೆಯಿಂದ ಮನೆಯೊಳಗೆ ಹೋದ್ರು. ಸಂಜೆಯಾಗುವಷ್ಟರಲ್ಲಿ ಭೂಮಿಯ ಕೆಳಗಡೆ ಒಂದೇ ಒಂದು ದೊಡ್ಡ ಕೋಣೆಯನ್ನು ನಿರ್ಮಾಣ ಮಾಡಿದ್ರು. ಅದರಲ್ಲಿ ಒಲೆ, ಸೌದೆಗಳು, ಹಾಗೇನೆ ಧಾನ್ಯಗಳು, ಮಂಚ, ನೀರು, ಹಸುಗಳು, ತರಕಾರಿಗಳು ಹೀಗೆ ಎಲ್ಲವನ್ನು ಸಂಜೆಯಾಗುವಷ್ಟರಲ್ಲಿ ಶೇಖರಣೆ ಮಾಡಿ ಅದರೊಳಗೆ ಬೆಚ್ಚಗೆ ಇದ್ರು. ಸಂಜೆಯಾಗುವಷ್ಟರಲ್ಲಿ ಪ್ರವಾಹ ಹೆಚ್ಚಾಯಿತು. ಗೋಪಯ್ಯನ ಮನೆ ಮುಂದೆ ಕೂಡ ನೀರು ತುಂಬಿತ್ತು. ಶ್ರೀವಾಣಿ ನಿಧಾನವಾಗಿ ನೋಡಿ, ಅಪ್ಪ ಸಮಯ ಬಂತು, ನಾವು ಒಳಗೆ ಹೋಗೋಣ ಬನ್ನಿ ಹಾಗೆ ಅಂತ ಮುಂದಾಲೋಚನೆಯಿಂದ ಮಾಡಿಟ್ಟ ಗುಹೆ ಒಳಗೆ ಹೋದ್ರು. ಹೀಗೆ ಹೋಗುವಾಗ ಅಲಗೆಯ ಬಾಗಿಲನ್ನು ಗಟ್ಟಿಯಾಗಿ ಮುಚ್ಚಿದ್ಲು. ಹಾಗೇನೆ ಒಳಗಿನಿಂದ ಕೂಡ ಬೀಗ ಹಾಕೊಂಡ್ಲು. ಬಿದಿರಿನ ಕೊಂಬೆಗಳ ಮೂಲಕ ಮನೆಯೊಳಗೆ ಗಾಳಿ ಬರ್ತಿತ್ತು. ಅಂತರ್ದೀಪದಿಂದ ಸಣ್ಣ ಬೆಳಕು ಬೆಳಗುತ್ತಾ ಇತ್ತು. ಹೊರಗಡೆ ಮಾತ್ರ ಪ್ರವಾಹದಿಂದ ನೀರು ತುಂಬಿ ತುಳುಕ್ತಾ ಇತ್ತು. ಸ್ವಲ್ಪ ಸಮಯದಲ್ಲೇ ಆ ಮಣ್ಣಿನ ಮನೆಯನ್ನು ಮುಳುಗಿಸ್ತಾ ಇತ್ತು. ಗ್ರಾಮವೆಲ್ಲ ನೀರಲ್ಲಿ ಮುಳುಗಿ ಹೋಗಿತ್ತು. ಮರವೆಲ್ಲ ಗಾಳಿಗೆ ಬಿದ್ದೋಗಿತ್ತು. ಮಳೆ ಕಡಿಮೆಯಾಗುವ ಸೂಚನೆ ಇರಲಿಲ್ಲ. ಭೂಗರ್ಭದ ಮನೆಯೊಳಗೆ ಮೂವರು ಪ್ರಶಾಂತವಾಗಿ ಕೂತಿದ್ರು. ಶ್ರೀವಾಣಿ ಎಲ್ಲರಿಗೂ ತಿನ್ಲಿಕ್ಕೆ ಬೆಲ್ಲ, ಅವಲಕ್ಕಿ ಕೊಟ್ಟು ಕುಡಿಯಲು ನೀರನ್ನು ಕೊಟ್ಲು. ನೀನು ಮುನ್ನೆಚ್ಚರಿಕೆಯಿಂದ ಇದೆಲ್ಲ ಹೇಗಮ್ಮ ಆಲೋಚನೆ ಮಾಡ್ದೆ? ಅಮ್ಮ, ಕಷ್ಟ ಬಂದ್ಮೇಲೆ ಆಲೋಚನೆ ಮಾಡಿದ್ರೆ ಕಷ್ಟ ಜಾಸ್ತಿ ಆಗಲ್ವಾ? ಅದಕ್ಕೇನೆ ಮೊದಲೇ ಸಿದ್ಧವಾಗಿರ್ಬೇಕು. ಹೀಗೆ 2-3 ದಿನಗಳು ಕಳೆಯಿತು. ಮಳೆ ಪ್ರವಾಹ ಕಡಿಮೆಯಾಯಿತು. ರಾಜಯ್ಯ, ಸಾವಿತ್ರಿ, ಊರಿನ ಸ್ವಲ್ಪ ಜನರು ಗೋಪಯ್ಯನ ಮನೆಗೆ ಬಂದ್ರು. ಕಾಪಾಡಿ ಕಾಪಾಡಿ ಅಂತ ಕೇಳ್ತಾ ಇದ್ರು. ಅಮ್ಮ, ಯಾರೋ ಸಹಾಯ ಕೇಳ್ತಿದ್ದಾರೆ. ಶ್ರೀವಾಣಿ ನಿಧಾನವಾಗಿ ಬಂದು ನೋಡಿದ್ಲು. ಕೇವಲವಾಗಿ ನಗ್ತಾ ಇದ್ದವರೆಲ್ಲ ಬಂದಿದ್ರು. ಅಮ್ಮ, ನಮ್ಮನ್ನು ಕಾಪಾಡು ತಾಯಿ, ನಾವು ಕೂಡ ನಿನ್ನ ಕೇವಲವಾಗಿ ನೋಡಿ ನಗ್ತಾ ಇದ್ದೋ. ಹಳೆಯ ಮಾತಿನ ಬಗ್ಗೆ ಎಲ್ಲ ಆಲೋಚನೆ ಮಾಡ್ಬೇಡಿ, ನಾವು ಎಲ್ಲರೂ ಕೂಡ ಎಚ್ಚರಿಕೆಯಿಂದಿರ್ಬೇಕು. ಅವರನ್ನು ಕೂಡ ಭೂಮಿಯ ಅಡಿಗೆ ಕರ್ಕೊಂಡೋಗಿ ಆಹಾರವನ್ನು ಅವರ ಜೊತೆ ಹಂಚಿಕೊಂಡ್ರು. ಗೋಪಯ್ಯ ಮಗಳನ್ನು ನೋಡಿ ಸಂತೋಷಪಟ್ರು. ಬಡವರು ಅಂತ ದುಃಖ ಪಡ್ಲಿಕ್ಕೆ ಬದ್ಲು, ಆದ್ರೆ ಇವತ್ತು ಗೊತ್ತಾಯ್ತು, ಜೀವನ ಮಾಡಕ್ಕೆ ಹಣ ಅಲ್ಲ, ಬುದ್ಧಿವಂತಿಕೆನೇ ಅವಶ್ಯಕತೆ ಅಂತ. ಬಡತನ ಮನುಷ್ಯರ ಪರಿಸ್ಥಿತಿಯನ್ನು ಮಾತ್ರ ಬದಲಾಯಿಸುತ್ತೆ, ಆದ್ರೆ ಬುದ್ಧಿವಂತಿಕೆ, ಮುಂದಾಲೋಚನೆ ಮನುಷ್ಯನ ಬುದ್ಧಿವಂತಿಕೆಯನ್ನು ಎತ್ತಿ ತೋರಿಸುತ್ತೆ. ಹೀಗೆ ಅಂದಿನಿಂದ ಗ್ರಾಮದಲ್ಲಿ ಎಲ್ಲರೂ ಶ್ರೀವಾಣಿಯನ್ನು ಬಡವಿ ಅಂತ ಕರಿತಿರ್ಲಿಲ್ಲ, ಗೌರವದಿಂದ ಬುದ್ಧಿವಂತಿಕೆಯ ಶ್ರೀವಾಣಿ ಅಂತ ಕರಿತಾ ಇದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆಯ ಕಥೆಯೊಂದಿಗೆ ಪುನಃ ನೋಡೋಣ. ಅದುವರೆಗೂ ನಮಸ್ಕಾರ. ಒಂದು ದಿನ ಮಳೆ ಬರ್ತಾ ಇರುವ ಸಮಯದಲ್ಲಿ ನಾಗರಾಜು ಒಂದು ಹಳೆ ಸೈಕಲ್ ಅನ್ನು ಓಡಿಸ್ಕೊಂಡ್ಬಂದು ಮನೆ ಮುಂದೆ ನಿಲ್ಸಿದ. ಟ್ರಿಂಗ್ ಟ್ರಿಂಗ್ ಎಂದು ಬೆಲ್ಲಿನ ಶಬ್ದವನ್ನು ಮಾಡಿದ. ಆ ಶಬ್ದವನ್ನು ಕೇಳಿ ಅವನ ಹೆಂಡತಿ ಸುಕನ್ಯಾ ಹೊರಗೆ ಬಂದ್ಲು. ಸೈಕಲ್ ಮೇಲೆ ಕೂತ್ಕೊಂಡು ಗರ್ವದಿಂದ ನಗ್ತಾ ಇರುವ ನಾಗರಾಜನನ್ನು ನೋಡಿದ್ಲು. ಅವಳ ಮುಖದಲ್ಲಿ ಸಣ್ಣ ನಗು ಕೂಡ ಇಲ್ಲ, ಕೋಪವೇ ಇತ್ತು. ಏನ್ ಸುಕು,
ಸೈಕಲ್ ಹೇಗಿದೆ, ಚೆನ್ನಾಗಿದೆಯಾ? ಸೈಕಲ್ ಎಲ್ಲ ಚೆನ್ನಾಗಿರೋದು ಇರ್ಲಿ, ಈ ಸೈಕಲ್ ಹೇಗೆ ಬಂತು ನಿಮ್ಗೆ? ಅದೇನೆ ಅಷ್ಟೊಂದು ಕೋಪದಿಂದ ಮಾತಾಡ್ಸ್ತಿದೀಯಾ? ರಾತ್ರಿಯ ಸಂಬಂಧಿಕರು ಅಂತ ಅವ್ರ ಮನೆಗೆ ಹೋಗೋದು, ಅವ್ರ ಮನೇಲಿರೋದನ್ನ ಊಟ ಮಾಡಿ ಹೀಗೆ ಒಂದು ಎತ್ಕೊಂಡ್ಬರೋದು. ಅವರು ನಿದ್ರೆ ಮಾಡಿದ್ಮೇಲೆ ಅವ್ರ ಮನೇಲಿ ಏನ್ ಕಾಣಿಸುತ್ತೆ ಅಂತ ನೋಡಿ ಅದನ್ನ ಬ್ಯಾಗಲ್ಲಿ ಎತ್ತಾಕೊಂಡ್ ಬರೋದು. ಸ್ವಲ್ಪ ಆದ್ರೂ ಬುದ್ಧಿ ಇರ್ಬೇಕಲ್ವಾ? ನಾಗರಾಜು ಮುಖ ಒಮ್ಮೆಲೆ ಬಾಡಿ ಹೋಯಿತು. ನೀನು ಯಾವಾಗ್ಲೂ ನನ್ನ ಬುದ್ಧಿವಂತಿಕೆನ ಮೆಚ್ಚಲ್ಲ. ಇದು ಒಳ್ಳೆತನ ಅಲ್ಲ, ನಂಬಿಸಿ ಅವ್ರ ಕತ್ತು ಕುಯ್ಯೋದು. ಆ ಮಾತನ್ನು ಕೇಳಿ ನಾಗರಾಜು ಏನೂ ಮಾತನಾಡದೆ ಮೌನವಾಗಿ ಇದ್ದು ಅದೇ ಊರಲ್ಲಿರುವ ಹಳೆಯ ಕಬ್ಬಿಣದ ಅಂಗಡಿಗೆ ಬಂದ. ನಾಗರಾಜನಿಗೆ 40 ವರ್ಷ ಆದ್ರೂ ಕೂಡ ಕಷ್ಟಪಟ್ಟು ಅವನು ದುಡಿಯುವವನೇ ಅಲ್ಲ. ಆದ್ರೆ ಅವನ ಹೆಂಡತಿ ಸುಕನ್ಯಾ ಮಾತ್ರ ಪ್ರತಿದಿನ ಕೂಲಿ ಕೆಲಸಕ್ಕೆ ಹೋಗಿ ಬರ್ತಿದ್ಲು. ಆದ್ರೆ ನಾಗರಾಜು ಮಾತ್ರ ಬೆಳಿಗ್ಗೆ ಟೀ ಅಂಗಡಿಯಲ್ಲಿ ನಿಂತ್ಕೊಳ್ಳೋದು, ಮಧ್ಯಾಹ್ನ ಯಾರ ಮನೆಗಾದ್ರೂ ಹೋಗಿ ಊಟ ಮಾಡೋದು, ಆನಂತರ ಸಂಜೆ ಆಗುವಾಗ ಬರೀ ಕೈ ಬೀಸ್ಕೊಂಡು ಮನೆಗೆ ಬರೋದು. ಸುಕನ್ಯಾ ಪ್ರತಿದಿನ ನಾಗರಾಜು ಯಾವ ವಸ್ತು ತಂದ್ರೂ ಕೂಡ ಅವಳ ಮುಖದಲ್ಲಿ ಸಂತೋಷನೇ ಇರದಿಲ್ಲ. ನಾಗರಾಜು ಹಳೆಯ ಕಬ್ಬಿಣದ ವ್ಯಾಪಾರಿಯಾದ ಸುಬ್ಬಾರಾವ್ ಬಳಿ ಬಂದ. ಯಾರ ಸ್ವಭಾವ ಎಂತಹದು ಅಂತ ಸುಬ್ಬಾರಾವಿಗೆ ಗೊತ್ತು. ಓಹೋ, ಇವತ್ತು ಸೈಕಲ್ನ ತಂದಿದ್ಯಾ ಕಣೋ. ಈ ಸೈಕಲ್ನ ಅಡ ಇಡ್ತೀನಿ, ನೀವು ನನಗೆ ಎಷ್ಟು ಹಣ ಕೊಡ್ತೀರಾ? ಸುಬ್ಬಾರಾವ್ ಸೈಕಲ್ ಅನ್ನು ಸುತ್ತಮುತ್ತ ನೋಡಿ, ಇದ್ನ ಅಡ ಇಡಕ್ಕಾಗಲ್ಲ, ಇದ್ನ ಸರಿ ಮಾಡಕ್ಕೇನೆ ಸುಮಾರು 500 ರೂಪಾಯಿ ಬೇಕಾಗುತ್ತೆ. ಅಣ್ಣ, ಹಾಗಾದ್ರೆ ನಾನು ಏನ್ ಮಾಡೋದು? ಕೆಲಸ ಮಾಡಪ್ಪ, ಅದನ್ನ ಬಿಟ್ಟು ಏನ್ ಬೇಕಾದ್ರೂ ಹೇಳಿ. ನನ್ನ ಹೆಸರು ಹೇಳಿ ಅಣ್ಣ ಅಲ್ಲ ಕಣೋ, ಸುಬ್ಬಾರಾವ್. ಸರಿ ಸುಬ್ಬಣ್ಣ, ಕೆಲಸ ಮಾಡದೆ ಹಣ ಬರೋದು ಹೇಗೆ ಅಂತ ಹೇಳಿ. ಲಾಟ್ರಿ ಹೊಡಿಬೇಕು. ಲಾಟ್ರಿ ಎಲ್ಲಿ ಹೊಡಿತದೆ ಅಂತ ಹೇಳಿ ಅಣ್ಣ, ನಾನು ಹೋಗಿ ಓಡಿಸ್ಕೋತೀನಿ. ಸುಬ್ಬಾರಾವ್ ಕೋಪದಿಂದ 1000 ರೂಪಾಯಿಯನ್ನು ತೆಗೆದು ಅವನ ಕೈಯಲ್ಲಿ ಕೊಟ್ಟ. ಅದನ್ನು ನೋಡಿ ನಾಗರಾಜ್ ಮನಸ್ಸು ಸಂತೋಷವಾಗಲಿಲ್ಲ. ಅವನಿಗೆ ತಕ್ಷಣ ಅವನ ಗೆಳೆಯನಾದ ಬಾಲಾಜಿ ನೆನಪಿಗೆ ಬಂದ. ಬಾಲಾಜಿ ಮನೆಗೋದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ 2 ದಿನ ಅವನ್ ಮನೆಯಲ್ಲೇ ಇದ್ದು 2 ಬ್ಯಾಗ್ನ ತುಂಬಿಸ್ಕೊಂಡ್ಬರ್ಬೋದು. ಹಾಗೆ ಅಂತ ಆಲೋಚನೆ ಮಾಡಿ ಸುಬ್ಬಾರಾವ್ ಕೈಯಲ್ಲೇ ಬ್ಯಾಗ್ ಅನ್ನು ತೆಗೆದುಕೊಂಡು ಅದೇ ಸೈಕಲಲ್ಲಿ ಬಾಲಾಜಿ ಮನೆಗೆ ಹೊರಟ. ಕತ್ತಲಾಯಿತು. ಸುಕನ್ಯಾ ಗಂಡನಿಗೋಸ್ಕರ ಕಾಯದೆ ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿ ನಿದ್ರೆ ಮಾಡಿದ್ಲು. ನಾಗರಾಜು ಬಾಲಾಜಿ ಮನೆಗೆ ಬಂದ. ಬಾಲಾಜಿ ವೈದೇಹಿ ಅವನನ್ನು ನೋಡಿ ಸಂತೋಷಪಟ್ರು. ಮಳೆಕಾಲ ಆಗಿದ್ರಿಂದ ಅವಳು ಈರುಳ್ಳಿ ಪಕೋಡ ಮಾಡಿದ್ಲು. ಬಿಸಿ ಬಿಸಿಯಾಗಿ ಮಾಡ್ತಾ ಇದ್ಲು. ಬಿಸಿ ಬಿಸಿ ಟೀಯನ್ನು ಕೂಡ ಮಾಡಿಕೊಟ್ಲು. ಬಾವಾ, ಚೆನ್ನಾಗಿ ಪಕೋಡ ತಿನ್ನಿ. ಅವನು ಕೂಡ ಪಕೋಡವನ್ನು ತಿನ್ನುತ್ತಾ, ಆಹಾ, ಇಂಥ ಪಕೋಡ ಎಲ್ಲೂ ಸಿಗದಿಲ್ಲ. ಹಾಗೆಂತ ಒಂದೊಂದಾಗಿ ತಿಂದು ಪ್ಲೇಟನ್ನು ಖಾಲಿ ಮಾಡಿದ. ಇನ್ನೊಂಚೂರ ಹಾಕಮ್ಮ. ವೈದೇಹಿ ನಗುತ್ತಾ ಇನ್ನೊಂದು ಪ್ಲೇಟ್ನ ತಂದ್ಲು. ಅವನು ಕೂಡ ತಿನ್ನುತ್ತಾ ಅವನ ನೋಟವೆಲ್ಲ ಅಡುಗೆ ಮನೆ ಕಡೆನೇ ಇತ್ತು. ಅಡುಗೆ ಮನೆಯಲ್ಲಿ ಅಕ್ಕಿ, ಬೇಳೆ, ಮೊಟ್ಟೆ ಎಲ್ಲನೂ ಇರ್ಬೋದು. ಇವರೆಲ್ಲ ಮಲಗದ್ಮೇಲೆ ಮೆಲ್ಲೆ ಎತ್ಕೊಂಡು ಹೋಗ್ಬಿಡ್ಬೇಕು. ಹೀಗೆ ರಾತ್ರಿ ಆಗ್ತಾ ಇತ್ತು. ಬಾಲಾಜಿ ನಾಗರಾಜು ಮಾತಾಡ್ತಾ ಇದ್ರು. ವೈದೇಹಿ ಅಡುಗೆ ಮಾಡಿದ್ಲು. ಬೇಳೆ ಸಾಂಬಾರು, ಪಲ್ಯ, ಹಪ್ಪಳ, ಚಿಕನು ಅಂತ ತುಂಬಾ ಪ್ರೀತಿಯಿಂದ ಎಲ್ಲ ಅಡುಗೆಯನ್ನು ವಿಧ ವಿಧವಾಗಿ ಮಾಡಿ ಬಡಿಸಿದ್ಲು. ತಮ್ಮ, ರಾಜನಿಗೆ ಬಡಿಸುವ ಹಾಗೆ ಬಡಿಸ್ದೆ. ಮನೆಗೆ ಬಂದ ಸಂಬಂಧಿಕರನ್ನು ಹೀಗೆ ನೋಡದಿದ್ರೆ ಗೌರವ ಸಿಗುತ್ತಾ ಅಣ್ಣ? ಅದ ನಂತರ ಸಣ್ಣ ವಯಸ್ಸಿನ ಬಗ್ಗೆ ಮಾತಾಡ್ಕೊಂಡು ಆಲೋಚನೆ ಮಾಡ್ಕೊಂಡು ನಗ್ನಗ್ತಾ ಇದ್ರು. ಆ ನಂತರ ಬಾಲಾಜಿ ವೈದೇಹಿ ಹೋಗಿ ನಿದ್ರೆ ಮಾಡಿದ್ರು. ನಾಗರಾಜುವಿಗೆ ನಿದ್ರೆ ಬರಲಿಲ್ಲ. ಇಂಥ ಮಳೆಯಲ್ಲಿ ಯಾರು ಕೂಡ ಮನೆಯಿಂದ ಹೊರಗಡೆ ಬರೋದಿಲ್ಲ. ಎಲ್ಲರೂ ಗಾಢವಾಗಿ ನಿದ್ರೆ ಮಾಡ್ತಾರೆ. ನಾನು ಅಂದುಕೊಂಡ ಹಾಗೆ ಎಲ್ಲವನ್ನು ತೆಗೆದುಕೊಂಡು ಹೊರಡಬೇಕು. ಹೀಗೆ ಆಲೋಚನೆ ಮಾಡ್ಕೊಂಡು ಅರ್ಧರಾತ್ರಿ ಯಾವಾಗ ಆಗ್ತದೆ ಅಂತ ಕಾಯ್ತಾ ಇದ್ದ. ರಾತ್ರಿ 12 ಗಂಟೆ. ಎಲ್ಲರೂ ಗಾಢವಾಗಿ ನಿದ್ರೆ ಮಾಡ್ತಾ ಇದ್ರು. ಹೊರಗಡೆ ಮಳೆ ಜೋರಾಗಿ ಬೀಳ್ತಾ ಇತ್ತು. ಗುಡುಗು ಮಿಂಚು ಜೋರಾಗಿ ಬೀಸ್ತಾ ಇತ್ತು. ಮಳೆ ಕೂಡ ಜೋರಾಗಿ ಬೀಸ್ತಾ ಇತ್ತು. ನಾಗರಾಜು ನಿಧಾನವಾಗಿ ಎದ್ದ. ವೈದೇಹಿ, ಬಾಲಾಜಿ ಅವರು ಗಾಢ ನಿದ್ರೆಯಲ್ಲಿ ಇದ್ದಾರೋ ಇಲ್ವೋ ಅಂತ ಅವರನ್ನು ನೋಡಿದ. ಬಾಲಾಜಿ ಗೊರಟೆ ಬಿಟ್ಟು ನಿದ್ರೆ ಮಾಡ್ತಾ ಇದ್ದ. ವೈದೇಹಿ ಕೂಡ ಸುಸ್ತಾಗಿ ನಿದ್ರೆ ಮಾಡ್ತಿದ್ಲು. ಅವನು ನಿಧಾನವಾಗಿ ಮಂಚದಿಂದ ಕೆಳಗಿಳಿದು ಅವನ ಪಾದದ ಶಬ್ದಗಳು ಕೇಳದ ಹಾಗೆ ನಿಧಾನವಾಗಿ ನಡೀತಾ ಇದ್ದ. ಬಾಗಿಲಿನ ಶಬ್ದ ಕೇಳದ ಹಾಗೆ ನಿಧಾನವಾಗಿ ಬಾಗಿಲನ್ನು ತೆರೆದ. ಹೊರಗಿನಿಂದ ತಂಪಾದ ಗಾಳಿ ಬಂತು. ಅವನು ಅಡುಗೆ ಮನೆ ಕಡೆಗೆ ಹೊರಟ. ಅಡುಗೆ ಮನೆಗೆ ಹೋಗಿ ನೋಡಿದಾಗ ಸಕ್ಕರೆ, ಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ, ಕಾಳುಗಳು, ಎಣ್ಣೆ, ಮೊಟ್ಟೆ ಎಲ್ಲವನ್ನೂ ನೋಡಿದ. ಪಕ್ಕದಲ್ಲಿ ಅಕ್ಕಿ ಮೂಟೆ ಕೂಡ ಇತ್ತು. ಅದರ ಪಕ್ಕದಲ್ಲೇ ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ಎಲ್ಲವನ್ನು ನೋಡಿ ಅವನಿಗೆ ಒಮ್ಮೆಲೆ ಆಸೆ ಅಧಿಕವಾಯಿತು.
ಹಬ್ಬಬ್ಬಬ್ಬಾ, ಇಷ್ಟೊಂದು ವಸ್ತುಗಳಿದೆ ಅಲ್ವಾ, ಇದನ್ನ ನನ್ನ ಮನೆಗೆ ಎತ್ಕೊಂಡೋದ್ರೆ 10 ದಿನಗಳ ಕಾಲ ಮಾರ್ಕೆಟಿಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ಅಂತ ಅವನ ಕೈಯಲ್ಲಿದ್ದ ಚೀಲದಲ್ಲಿ ಎಲ್ಲವನ್ನು ತುಂಬಿಸಿದ. ತೊಗರಿಬೇಳೆ, ಹೆಸರುಬೇಳೆ, ಈರುಳ್ಳಿ, ಆಲೂಗಡ್ಡೆ, ಟೊಮೆಟೊ, ಹೆಸರುಬೇಳೆ, ಹೀಗೆ ಎಲ್ಲ ವಸ್ತುವನ್ನು ಬ್ಯಾಗ್ ಒಳಗೆ ಇಟ್ಟ. ಎಲ್ಲವನ್ನೂ ಚೀಲದಲ್ಲಿ ತುಂಬಿಸುವ ಸಮಯದಲ್ಲಿ ಮಿಯಾವ್ ಅಂತ ಒಂದು ಬೆಕ್ಕು ನೇರವಾಗಿ ಅಡುಗೆ ಮನೆಗೆ ಬಂತು. ಅದನ್ನು ನೋಡಿ ಅವನು ಹೆದರಿ ಹೋದ. ಏನಿದು, ಈ ಬೆಕ್ಕು ಕೂಡ ನನ್ನನ್ನು ಎದುರಿಸ್ತಾ ಇದೆ ಹಾಗೆ ಅಂದುಕೊಂಡು ತಕ್ಷಣ ತಿರುಗಿ ನೋಡಿದಾಗ ಬಾಲಾಜಿನ ಶಬ್ದ ಕೇಳಿಸಿತು. ನಿಧಾನವಾಗಿ ಅವನನ್ನು ನೋಡಿದಾಗ ಬಾಲಾಜಿ ತಿರುಗಿ ಮಲಗಿದ. ನಾಗರಾಜುವಿಗೆ ಆ ಚೀಲವನ್ನು ಎತ್ತಲು ಕೂಡ ಸಾಧ್ಯವಾಗ್ತಾನೆ ಇರಲಿಲ್ಲ. ಆದರೂ ಕೂಡ ಅವನ ನೋಟ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಎಣ್ಣೆ ಡಬ್ಬಿ ಮೇಲೆ ಹೋಯಿತು. ಇದನ್ನು ಕೂಡ ಎತ್ಕೊಂಡೋಗ್ಬೇಕು. ಅದನ್ನು ಬ್ಯಾಗ್ ಒಳಗೆ ಇಡಲು ಪ್ರಯತ್ನ ಪಟ್ಟಾಗ ಆ ಚೀಲ ಕೂಡ ತುಂಬಿ ಹೋಗಿತ್ತು. ಅಯ್ಯೋ, ಸ್ವಲ್ಪ ದೊಡ್ಡ ಚೀಲವನ್ನು ತೆಗೆದುಕೊಂಡು ಬಂದಿರಬೇಕು. ಹಾಗೆ ಅಂತ ಆ ಚೀಲವನ್ನು ತೆಗೆದು ಹೆಗಲ ಮೇಲೆ ಇಟ್ಕೊಂಡು ನಿಧಾನವಾಗಿ ಬಾಗಿಲ ಕಡೆಗೆ ಹೋಗಿ ಒಂದು ಹೆಜ್ಜೆಯನ್ನು ಹೊರಗಡೆ ಇಟ್ಟ. ರೋಡೆಲ್ಲ ನೀರು, ಆದರೆ ನಾಗರಾಜು ಮನಸ್ಸಲ್ಲಿ ಸಂತೋಷ. ಹಬ್ಬಬ್ಬ, ಹೊರಗಡೆ ಮಳೆ, ಆದ್ರೂ ನನ್ನ ಕೆಲಸ ಮುಗೀತು. ಹಾಗೆ ಅಂತ ಹೋಗಕ್ಕೆ ಹೊರಟಾಗ ಹಿಂದೆಯಿಂದ ಬಾಲಾಜಿ ವೈದೇಹಿ ಬಂದ್ರು. ಅಣ್ಣ, ಆ ಧ್ವನಿಯನ್ನು ಕೇಳಿದ ತಕ್ಷಣ ನಾಗರಾಜುವಿಗೆ ಎಲ್ಲಿಲ್ಲದ ದುಃಖವಾಯಿತು. ನಿಧಾನವಾಗಿ ತಿರುಗಿ ನೋಡಿದ. ಬಾಲಾಜಿ ವೈದೇಹಿ ಹೊರಗಡೆ ನಿಂತಿದ್ರು. ಅಣ್ಣಯ್ಯ, ಈ ರಾತ್ರಿ ಸಮಯದಲ್ಲಿ ಎಲ್ಲಿಗೊರಟ್ರಿ? ಆ ಮಾತು ಕೇಳಿ ಅವನು ತಡವಡಿಸಿದ. ಅದು ನನಗೆ ನಮ್ಮ ಊರಲ್ಲಿ ಒಂದು ಮುಖ್ಯವಾದ ಕೆಲಸ ಇದೆ, ಇವಾಗ ಯೋಚನೆ ಆಯ್ತು, ಅದಕ್ಕೆ ಹೊರಟೆ. ವೈದೇಹಿ ಆಶ್ಚರ್ಯದಿಂದ ನೋಡಿದ್ಲು. ಅಯ್ಯೋ ಬಾವ, ಸ್ವಲ್ಪ ಸಮಯದ ನಂತರ ಹೊರಡ್ಬೋದಲ್ವಾ, ಇವಾಗ ಮಳೆ ಕೂಡ ಬರ್ತಾ ಇದೆ. ಇಲ್ಲ ಇಲ್ಲ, ನನಗೆ ಇವಾಗ್ಲೇ ಅರ್ಜೆಂಟ್ ಆಗಿ ಹೊರಡಬೇಕು. ಹೀಗೆ ತಕ್ಷಣ ಮುಂದಕ್ಕೆ ಹೆಜ್ಜೆ ಇಟ್ಟ. ಅಣ್ಣ, ಈ ಚೀಲ ಏನು? ನೀವು ಬರುವಾಗ ಏನು ಇರ್ಲಿಲ್ವಲ್ಲ? ಇಲ್ಲ ತಮ್ಮ, ನಾನು ತಂದಿದ್ದೆ, ನೀನು ನೋಡಿಲ್ಲ ಅಷ್ಟೇ. ಅದು ನನ್ನ ಬಟ್ಟೆಗಳು, ಇನ್ನು ಸ್ವಲ್ಪ ವಸ್ತುಗಳು ಅಷ್ಟೇ. ಹೀಗೆ ನಾಗರಾಜು ಮುಂದಕ್ಕೆ ಅಡಿ ಇಟ್ಟಾಗ ಕೆಸರಿನಲ್ಲಿ ಕಾಲಿಟ್ಟು ಜಾರಿ ಬಿದ್ದು ಚೀಲದಲ್ಲಿ ಇದ್ದಂತಹ ವಸ್ತುಗಳೆಲ್ಲ ಕೆಳಗೆ ಬಂದು ಬಿತ್ತು. ಈರುಳ್ಳಿ ಉರುಳ್ಕೊಂಡೋದ್ರೆ ಆಲೂಗಡ್ಡೆ ಕೆಸರಿಗೆ ಬಿತ್ತು. ಟೊಮೆಟೊ ಚಟ್ನಿ ಆಯಿತು. ಬೇಳೆಗಳೆಲ್ಲ ನೀರಿನಲ್ಲಿ ನೆನೆದೋಗಿ ಚೆಲ್ಲಾಪಿಲ್ಲಿಯಾಗಿತ್ತು. ಮೊಟ್ಟೆ ಒಂದೊಂದಾಗಿ ಹೊಡೆದು ಹೋಯಿತು. ಅದನ್ನು ನೋಡಿ ಅವರು ಮಾತನಾಡಲೇ ಇಲ್ಲ. ಬಾಲಾಜಿ ಕೂಡ ಮೌನವಾಗಿ ನಿಂತು ನೋಡ್ತಾ ಇದ್ದ. ನಾಗರಾಜುವಿಗೆ ಮಾತೇ ಬರಲಿಲ್ಲ. ಕೈಕಾಲೆಲ್ಲ ನಡುಕ್ತಾ ಇತ್ತು. ನಡುಕದ ಧ್ವನಿಯಲ್ಲಿ, ಅಯ್ಯಯ್ಯೋ, ಇವ್ರು ನನ್ನ ನೋಡಿ ಕಳ್ಳ ಅಂತಾರೆ, ನನ್ನ ಮನೆ ಬಾಗ್ಲೇ ಮೆಟ್ಬೇಡ ಅಂತಾರೆ, ನನ್ನ ಏನ್ ಮಾಡೋದು? ಯಾರು ಕೂಡ ಏನು ಮಾತನಾಡಲಿಲ್ಲ. ಮಳೆ ಬೀಳ್ತಾನೆ ಇತ್ತು. ತಮ್ಮ, ನಾನು ಅಣ್ಣಯ್ಯ, ಈ ಮಳೆಯಲ್ಲಿ ಯಾಕೆ ನೆನಿತೀರಾ? ಚಳಿಯಾಗಿ ಜ್ವರ ಬರುತ್ತೆ. ಮೊದಲು ಮನೆಯೊಳಗೆ ಬನ್ನಿ. ಬಾವಾ, ಬಟ್ಟೆ ಎಲ್ಲ ನೆಂದೋಗಿದೆ, ಮನೆಯೊಳಗೆ ಬಂದು ಬಟ್ಟೆ ಬದಲಾಯಿಸ್ಕೊಳ್ಳಿ. ಮಾತು ನಾಗರಾಜುವಿಗೆ ಎದೆಯಲ್ಲಿ ಚುಚ್ಚಿದ ರೀತಿ ಆಯಿತು. ಮನೆಯೊಳಗೆ ಹೋದ ಮೇಲೆ ವೈದೇಹಿ ಟವಲನ್ನು ಕೊಟ್ಟು ಕುಡಿಯಲು ಹಾಲನ್ನು ತಂದು ಕೊಟ್ಲು. ಬಾಲಾಜಿ ಮಾತ್ರ ನಡೆದ ವಿಚಾರದ ಬಗ್ಗೆ ಒಂದು ಮಾತು ಕೂಡ ಮಾತನಾಡಲಿಲ್ಲ. ಆ ನಿಶಬ್ದನೆ ನಾಗರಾಜುನ ಮರು ಮಾತು ಮಾತನಾಡಲು ಬಿಡಲಿಲ್ಲ. ರಾತ್ರಿ ನಿದ್ರೆ ಬರಲಿಲ್ಲ. ಇವರು ಯಾಕೆ ನನ್ನ ಬೈದಿಲ್ಲ? ಯಾಕೆ ಅವಮಾನ ಮಾಡ್ಲಿಲ್ಲ? ನನ್ ಮಾಡಿದ್ದು ತಪ್ಪು ಅಂತ ಗೊತ್ತಿದ್ರು ನನ್ನ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ ಹಾಗೆ ಅಂತ ಆಲೋಚನೆ ಮಾಡ್ದ. ಬೆಳಿಗ್ಗೆ ಆಯಿತು. ಮಳೆ ಕೂಡ ಕಡಿಮೆ ಆಯಿತು. ಬಾಲಾಜಿ ಟೌನ್ ನಿಂದ ತಗೊಂಬಂದ ತರಕಾರಿ 2 ಬ್ಯಾಗ್ ಅನ್ನು ಮನೆಯಲ್ಲಿಟ್ಟ. ವೈದೇಹಿ ಅದನ್ನು ತೆರೆದು ನೋಡಿದ್ಲು. ಅದರಲ್ಲಿ ಆಲೂಗಡ್ಡೆ, ಈರುಳ್ಳಿ, ಬೇಳೆ, ಟೊಮೆಟೊ, ಎಣ್ಣೆ, ಉದ್ದಿನ ಬೇಳೆ, ಹಸಿಮೆಣಸು, ಒಗ್ಗರಣೆ ಸೊಪ್ಪು ಇವೆಲ್ಲವೂ ಇತ್ತು. ಒಂದು ಟ್ರೇಯಲ್ಲಿ ಕೋಳಿ ಮೊಟ್ಟೆ ಇತ್ತು. ನಾಗರಾಜು ಆಶ್ಚರ್ಯದಿಂದ ನೋಡಿದ. ಬಾಲಾಜಿ, ಇಷ್ಟೊಂದು ವಸ್ತುಗಳನ್ನ ಯಾಕೆ ತಗೊಂಡೆ? ಇದೆಲ್ಲ ನಿಮಗೋಸ್ಕರ ಅಣ್ಣ. ಮಾತು ಕೇಳಿ ನಾಗರಾಜಿನ ಎದೆ ಒಂದೇ ಸಲ ಭಾರವಾಯಿತು. ನನಗೋಸ್ಕರನಾ? ಹೌದಣ್ಣ, ನಿನ್ನೆ ರಾತ್ರಿ ನೀವು ತಗೊಂಡೋಗ್ಬೇಕು ಅನ್ಕೊಂಡಿದ್ದ ವಸ್ತು ಎಲ್ಲ ನೀರಿನ ಪಾಲಾಯಿತು. ನಿಮ್ನ ಬರೀ ಕೈಯಿಂದ ಕಳ್ಸಕ್ಕೆ ನನಗೆ ಇಷ್ಟ ಆಗಿಲ್ಲ, ಅದಕ್ಕೆ ಎಲ್ಲವನ್ನು ತೆಗೆದುಕೊಂಡು ಬಂದೆ. ನನ್ನ ಕ್ಷಮಿಸು ಬಾಲಾಜಿ, ನಾನು ಸಂಬಂಧಿಕನಾಗಿ ಬರಲಿಲ್ಲ, ಕಳ್ಳನಾಗಿ ಬಂದೆ. ನಿನ್ನ ಒಳ್ಳೆ ಗುಣವನ್ನು ನಾನು ಉಪಯೋಗ ಮಾಡಿಕೊಂಡೆ, ಆದ್ರೆ ನೀನು ನನ್ನನ್ನು ಕಳ್ಳ ಅಂತ ಕೂಡ ಹೇಳಲಿಲ್ಲ. ಹಾಗೆ ಕಣ್ಣೀರಾಕಿದ. ಅದನ್ನು ನೋಡಿ ವೈದೇಹಿ ಕೂಡ, ಅಣ್ಣ, ತಪ್ಪು ಮಾಡದಿರುವ ಮನುಷ್ಯನಿಲ್ಲ, ಮಾಡಿದ ತಪ್ಪನ್ನು ಆಲೋಚನೆ ಮಾಡಿ ಪಶ್ಚಾತ್ತಾಪ ಪಡಬೇಕು. ನಾಗರಾಜು ಕಣ್ಣೀರನ್ನು ಒರೆಸಿಕೊಂಡು, ಯಾಕೆ ನೀವು ನನ್ನ ಒಂದು ಮಾತು ಕೂಡ ಹೇಳಲಿಲ್ಲ? ಅಂದ್ರೆ ನಿಮ್ನ ಬೈದ್ರೆ ನೀವು ನಮ್ ಜೊತೆ ಮಾತಾಡದೆ ಹೋಗ್ತಿದ್ರಿ, ಎಲ್ಲರ ಮುಂದೆ ಬೈದ್ರೆ ನಮ್ನ ಅವಮಾನ ಮಾಡಿದ್ದು ಅನ್ಕೋತೀರಿ. ನಾನು ಏನು ಮಾತನಾಡದಿದ್ದಿದ್ರೆ ನೀವೇ ಒಂದಲ್ಲ ಒಂದಿನ ಬದಲಾಗ್ತೀರಾ ಅಂತ ಗೊತ್ತಿತ್ತು. ಆ ಮಾತು ನಾಗರಾಜಿನ ಮನಸ್ಸಲ್ಲಿ ಆಳವಾಗಿ ಇಳಿಯಿತು. ಬಾಲಾಜಿ, ಇದುವರೆಗೂ ನಾನು ಎಷ್ಟೋ ಜನರಿಗೆ ಮೋಸ ಮಾಡಿದ್ದೀನಿ, ಅದು ಎಷ್ಟು ಜನ ಅಂತ ಕೂಡ ನನಗೆ ಗೊತ್ತಿಲ್ಲ. ಆದ್ರೆ ಇನ್ಮುಂದೆ ನಾನು ಸಂಪಾದನೆ ಮಾಡಿ ತಿಂತೀನಿ, ಯಾರ ಮನೆಯಲ್ಲೂ ಕೈ ಹಾಕೋದಿಲ್ಲ. ಅಣ್ಣ, ನನಗ್ ಬೇಕಾಗಿದ್ದು ಕೂಡ ಇದೆ ಅಣ್ಣ, ಇನ್ನು ಹೊರಡಿ.
ಬಾಲಾಜಿ ಕೊಟ್ಟಂತ ವಸ್ತುವನ್ನು ಸೈಕಲಲ್ಲಿ ಇಟ್ಟು ಕಟ್ಕೊಂಡು ಮನೆಗೆ ಬಂದು ಅಂದಿನಿಂದ ದುಡಿಯಲು ಆರಂಭಿಸಿದ. ಪ್ರತಿದಿನ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದ. ಆನಂತರ ಸಣ್ಣ ವ್ಯಾಪಾರವನ್ನು ಕೂಡ ಆರಂಭಿಸಿದ. ಕೆಲಸದ ಜೊತೆಗೆ ವ್ಯಾಪಾರವನ್ನು ಮಾಡೋದ್ರಿಂದ ಲಾಭ ಕೂಡ ಅಧಿಕವಾಗಿ ಸುಕನ್ಯಾ ನಾಗರಾಜು ಸಂತೋಷವಾಗಿ ಜೀವನ ಮಾಡ್ತಿದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.